ಅದು ಖಾಸಗಿ ಶಾಲೆ. ಆ ಶಾಲೆಯಲ್ಲಿ LKGಯಿಂದ 5ನೇ ತರಗತಿವರೆಗೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು. ಪ್ರತಿನಿತ್ಯ ಶಾಲೆಯ ಒಳಗೆ ಕುಳಿತು ಪಾಠ ಪ್ರವಚನ ಕೇಳುತ್ತಿದ್ದ ವಿದ್ಯಾರ್ಥಿಗಳು ಇದೀಗ ಶಾಮಿಯಾನದ ಕೆಳಗೆ ಕುಳಿತು ಪಾಠ ಕೇಳಬೇಕಾದ ದುಸ್ಥಿತಿ ಎದುರಾಗಿದೆ. ಹಾಗಿದ್ರೆ ವಿದ್ಯಾರ್ಥಿಗಳ ಈ ಸ್ಥಿತಿಗೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಶಾಮಿಯಾನ ಹಾಕಿಕೊಂಡು ಮಕ್ಕಳಿಗೆ ಪಾಠ ಪ್ರವಚನ. ದಾವಣಗೆರೆಯ SOG ಕಾಲೋನಿಯಲ್ಲಿರುವ ಶಾಲೆ. ನಿವೇಶನ ನೀಡಲು ಖಾಸಗಿ ಶಾಲೆ ತೆರವು ಮಾಡಿದ್ದ ಪಾಲಿಕೆ ಅಧಿಕಾರಿಗಳು. ಶಾಲೆಗೆ ಕಟ್ಟಡ ಇಲ್ಲದೆ ಶಾಮಿಯಾನ ಹಾಕಿಕೊಂಡು ಮಕ್ಕಳಿಗೆ ಪಾಠ ಮಾಡುತ್ತಿರುವ ಶಿಕ್ಷಕರು. ಹೀಗೆ ಸಾರ್ವಜನಿಕ ಪಾರ್ಕ್ನಲ್ಲಿ ಶಾಮಿಯಾನ ಹಾಕಿಕೊಂಡು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿರುವ ಶಿಕ್ಷಕರು, ಶಾಮಿಯಾನದ ಕೆಳಗೆ ಕುಳಿತು ಪಾಠ ಕೇಳುತ್ತಿರುವ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ SOG ಕಾಲೋನಿಯಲ್ಲಿ. ಹೌದು, SOG ಕಾಲೋನಿಯಲ್ಲಿ ಕಳೆದ 16 ವರ್ಷಗಳಿಂದ GVS ಪಬ್ಲಿಕ್ ಸ್ಕೂಲ್ ಎಂಬ ಖಾಸಗಿ ಶಾಲೆಯನ್ನ ನಡೆಸಿಕೊಂಡು ಬರಲಾಗುತ್ತಿತ್ತು. ಪ್ರತಿನಿತ್ಯ ವಿದ್ಯಾರ್ಥಿಗಳು ಶಾಲೆಯ ಕೊಠಡಿಯಲ್ಲೇ ಕುಳಿತು ಪಾಠ ಕೇಳುತ್ತಿದ್ದರು. ಆದರೆ ಇದೀಗ ಈ ಶಾಲೆ ಮಹಾನಗರ ಪಾಲಿಕೆಯ ಜಾಗದಲ್ಲಿದೆ ಎಂದು ಅಧಿಕಾರಿಗಳು ಶಾಲೆಯ ಕಟ್ಟಡವನ್ನ ತೆರವು ಮಾಡಿದ್ದಾರೆ. ಇದರಿಂದಾಗಿ GVS ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕುಳಿತು ಪಾಠ ಕೇಳಲು ಜಾಗವಿಲ್ಲದೆ ಅನಿವಾರ್ಯವಾಗಿ ಸಾರ್ವಜನಿಕ ಪಾರ್ಕ್ನಲ್ಲಿ ಶಾಮಿಯಾನ ಹಾಕಿಕೊಂಡು ಶಾಲಾ ಆಡಳಿತ ಮಂಡಳಿ ಮಕ್ಕಳಿಗೆ ಪಾಠ ಪ್ರವಚನ ಹೇಳಿಕೊಡುತ್ತಿದೆ. ಶೈಕ್ಷಣಿಕ ವರ್ಷ ಮುಗಿಯಲು ಇನ್ನು 3 ತಿಂಗಳು ಬಾಕಿ ಇದ್ದು ಅಲ್ಲಿಯವರೆಗಾದರೂ ಅಧಿಕಾರಿಗಳು ಶಾಲೆಯ ಕಟ್ಟಡ ತೆರವು ಮಾಡದೆ ಕಾಲಾವಕಾಶ ನೀಡಿದ್ದರೆ ಮಕ್ಕಳ ಭವಿಷ್ಯಕ್ಕೆ ಯಾವುದೇ ತೊಂದರೆಯಾಗುತ್ತಿರಲಿಲ್ಲ ಎಂದು ಶಾಲಾ ಆಡಳಿತ ಮಂಡಳಿಯವರು ಬೇಸರ ವ್ಯಕ್ತಪಡಿಸಿದ್ದಾರೆ. 2001-2ರಿಂದ ಈ ಸ್ಕೂಲು ನಡೀತಾ ಇರೋದು ಸರ್. ಇಲ್ಲಿ 20 ವರ್ಷದಿಂದ ಈ ಶಾಲೆ ಅದೇ ಜಾಗದಲ್ಲಿ ನಡೀತಾ ಇದೆ. ಮಹಾನಗರ ಪಾಲಿಕೆ ಆಗೋದಕ್ಕಿಂತ ಮುಂಚೆ ಆ ಜಾಗ ಡೆವಲಪ್ಮೆಂಟ್ ಆಗಿತ್ತು. ಆವಾಗ ಅದು ಒತ್ತುವರಿಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್. ಅದು 8 ಅಡಿ ಜಾಗ ಅಷ್ಟೇ ನಗರ ಪಾಲಿಕೆ ಸೇರಿದಂಥ ಜಾಗ. ಆ ಜಾಗಕ್ಕೋಸ್ಕರ ಇಡೀ ಬಿಲ್ಡಿಂಗನ್ನೇ ಅವರು ಡೆಮಾಲಿಷ್ ಮಾಡಿದರು. ಮತ್ತು ಅವರು ನನಗೆ ಯಾವುದೇ ರೀತಿಯಾದಂಥ ಮೌಖಿಕವಾಗಲಿ ಆಯಿತು, ಒಂದು ನೋಟಿಸನ್ನು ಕೊಡದೆ, ಕಾಲಾವಕಾಶನೂ ಕೊಡದೆ ಸಡನ್ನಾಗಿ ಬಂದು ಇಲ್ಲ ನಾವು ಇವತ್ತೇ ಡೆಮಾಲಿಷ್ ಮಾಡ್ತೀವಿ ಅಂತೇಳಿ, ಎಷ್ಟು ನಾವು ಸ್ಕೂಲು ಎಕ್ಸಾಮ್ ಇದೆ, ಈಗ ಏಪ್ರಿಲ್ ತಿಂಗಳ ತನಕನಾದರೂ ಟೈಮ್ ಕೊಡ್ರಿ, ಕೊನೆಗೆ ಮಾರ್ಚ್ ತನಕ ಕೊಡ್ರಿ, ಕೊನೆಗೆ 2 ಡೇಸ್ ಕೊಡ್ರಿ ಅಂತ ಸತಿ ಅಂಗ್ಲಾಚ್ ಕೇಳ್ಕೊಂಡ್ವಿ. ಅದು ಯಾವುದನ್ನು ಅವ್ರು ಮಾನವೀಯತೆ ತೋರಿಸ್ದಂಗೆ ತಹಶೀಲ್ದಾರರು ಮತ್ತು ಆಯುಕ್ತರು ರೇಣುಕಾ ಮೇಡಮ್ ಅವರೇ ಇದಕ್ಕೆ ನಿಂತ್ಕೊಂಡಿದ್ದು ಮಕ್ಕಳನ್ನೆಲ್ಲ ಕೈ ಹಿಡಿದು ಒಳಗಡೆ ಹಾಕಿ ಸ್ಕೂಲನ್ನು ಡೆಮಾಲಿಷ್ ಮಾಡಿದ್ರು ಸರ್. ಈಗ ತಾತ್ಕಾಲಿಕವಾಗಿ ಈ ತಾತ್ಕಾಲಿಕವಾಗಿ ಆ್ಯಕ್ಚುಲಿ ಇಲ್ಲಿರ್ತಕ್ಕಂಥ ನಾಗರಿಕರೇ, ಇಲ್ಲಿರ್ತಕ್ಕಂಥ ಎಲ್ಲರೂ ಸಹಕಾರ ಅವರೇ ಮಾಡಿದ್ದು. ಈ ಶಾಲೆ ಇಲ್ಲಿ ಇರಲೇಬೇಕಿದು, ಇಲ್ಲಿ ಬಡ ಮಕ್ಕಳಿಗೋಸ್ಕರ ಇರೋದು, ಇದು ಕಡಿಮೆ ಫೀಸ್ನಲ್ಲಿ ನಡೀತಕ್ಕಂಥ ಶಾಲೆ ಇದು. ಅದಕ್ಕೋಸ್ಕರ ಇಲ್ಲಿ ತಾತ್ಕಾಲಿಕವಾಗಿ ಇಲ್ಲಿ ಪಾರ್ಕ್ನಲ್ಲಿ ಹಾಕಿ ಶಾಮಿಯಾನ ಹಾಕಿ ನಡೆಸ್ರಿ, ಅದನ್ನು ಮುಂದೆ ಹೋರಾಟವನ್ನು ಮಾಡೋಣ ಅಂತೇಳಿ ಅವರ ಒಂದು ಎಲ್ಲರ ಸಹಕಾರ ನೀಡೇ ಇಲ್ಲಿ ಮಾಡಿರೋದು ಸರ್. ಆ್ಯಕ್ಚುಲಿ ಅವ್ರಿಗೆ ಆ ಮಾನವೀಯತೆ, ಅವರು ಶಿಕ್ಷಣವನ್ನು ಪಡೆದೇ ಮೇಲೆ ಬಂದಿರತಕ್ಕಂಥ ಅಧಿಕಾರಿಗಳು, ಆದರೆ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಈ ಕಂದಮ್ಮಗಳ ಮೇಲೆ ಅವ್ರು ಈ ರೀತಿ ದೌರ್ಜನ್ಯ ತೋರೋದು ಯಾವ ಸಂವಿಧಾನದ ಅಡಿಯಲ್ಲಿ ಅವ್ರಿಗಿದೆ ಗೊತ್ತಿಲ್ಲ. ಶಾಲೆ ನಡೀತಾ ಇರತಕ್ಕಂಥ ಶಾಲೆಯ ಮಕ್ಕಳನ್ನು ಹೊರಗೆ ಎಳೆದಾಕೋಂಥದ್ದು ಅದು ಆ ಆಯುಕ್ತರಿಗೆ ಗೊತ್ತು, ಆ ತಹಶೀಲ್ದಾರಿಗೆ ಗೊತ್ತಿರುತ್ತೆ. ಬಟ್ ಈ ರೀತಿ ಅಮಾನವೀಯವಾಗಿ ನಡೆಸ್ಕೊಂಡು ಹೋಗಿರೋದಂತೂ ಈ ಎಲ್ಲರಿಗೂ ಸಹ ಒಂದು ರೀತಿ ಕಣ್ಣೀರಿನ ಸಂಗತಿಯಾಗಿದೆ. ಆ ಏನಾರ್ಯದ ಮುದ್ದು ಮಕ್ಕಳನ್ನ ಎಳಿಬೇಕಾದ್ರೆ ಆ ಮುದ್ದು ಮಕ್ಕಳು ಕಿರ್ಚ್ತಾ ಇದ್ದಾರೆ, ಯಾಕೆ ನಮ್ಮನ್ನು ಹೊರಗಡೆ ಎಳಿತಿದ್ರು ಅಂತೇಳಿ. ಆದರೂ ಅದನ್ನು ಯಾವುದನ್ನೂ ಲೆಕ್ಕಿಸ್ತೆ ಅವರು ಹೊರಗಡೆ ಎಳೆದಾಕಿದ್ರು. ಕೆಲವು ಮಕ್ಕಳು ಊಟ ಮಾಡ್ತಾಯಿದ್ರು, ಆ ಊಟದ ತಟ್ಟೆಗಳು ಸತಿ ಬಾಕ್ಸ್ಗಳು ಸತಿ ಎಲ್ಲ ಬಿದ್ದಿತ್ತು. ಆ ರೀತಿಯಾಗಿ ಅಮಾನುಷವಾಗಿ ನಡ್ಕೊಂಡ್ರು ಅವರು. ನಾವು ಇಲ್ಲೇ ಸ್ಕೂಲಿಗೆ ಇತ್ತು, ಸ್ಕೂಲ್ ಕೆಡವಿದ್ದಾರೆ, ಮಕ್ಕಳಿದ್ದಾಗ ಕೆಡವಿದ್ದಾರೆ ರೀ ಸರ್. ಆಮೇಲೆ ನಾವು ಇಲ್ಲಿ ಬಾಡಿಗೆ ಮನೆಯವ್ರಿಗೆ ಇಲ್ಲಿಯವ್ರಿಗೆ ಕೊಡ್ದೆ ಬೇರೆದವ್ರನ್ನ ತಂದು ದೌರ್ಜನ್ಯ ಮಾಡಿ ನಮ್ಮನ್ನು ಎತ್ತಿ ಹೋಗೋದು ಇಲ್ಲಿ ಕೊಡಕತ್ಯಾರ್ರಿ. ನಮಗೂ ಮನೆ ಇಲ್ಲರಿ ಮತ್ತು ಸರ್. ನಾವು ಹೇಳ್ಕೊಂಡ್ವಿ ಇಲ್ಲಮ್ಮ ಹಂಗಾಗೈತಿ ಹಿಂಗಾಗೈತಿ ಅಂತ ನಮ್ಮನ್ನು ಇಬ್ಬರು ಪೊಲೀಸರು ಎತ್ತಿ ಹೋಗಿದ್ರು. ಇಬ್ಬರು ಯಾರೋ ಅವರು ಒಟ್ಟು ನೌಕರಿದಾರರು ಅವರು ಎತ್ತಿ ಹೋಗಿದಾರ್ರಿ ಸರ್. ಅದಕ್ಕೋಸ್ಕರಾಗಿ ನಾವು ಧಿಕ್ಕಾರ ಹೇಳ್ತೇವೆ ರೀ.
ರವೀಂದ್ರನಾಥ ಬಡಾವಣೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿದ್ದಾರೆಂದು 36 ಮನೆಗಳನ್ನು ತೆರವು ಮಾಡಿದ್ದ ಪಾಲಿಕೆ ಅಧಿಕಾರಿಗಳು ಎಸ್ಒಜಿ ಕಾಲೋನಿಯಲ್ಲಿರುವ ಪಾಲಿಕೆ ಜಾಗದಲ್ಲಿ ಅವರಿಗೆ ನಿವೇಶನ ನೀಡಲು ಮುಂದಾಗಿದೆ. ಅಷ್ಟೇ ಅಲ್ಲದೆ ಪಾಲಿಕೆ ಜಾಗದಲ್ಲಿದ್ದ ಖಾಸಗಿ ಶಾಲೆಯ ಕಟ್ಟಡವನ್ನು ತೆರವು ಮಾಡಿದೆ. ಮನೆ ಕಳೆದುಕೊಂಡವರಿಗೆ ನಿವೇಶನ ಸಿಕ್ತು ಎಂಬ ಸಂತೋಷ ಒಂದು ಕಡೆಯಾದರೆ, ಮತ್ತೊಂದೆಡೆ ಶಾಲೆಯನ್ನು ತೆರವು ಮಾಡಿದ್ದು ಮಕ್ಕಳ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ನೀಡಿದಂತಾಗಿದ್ದು, ಅನಿವಾರ್ಯವಾಗಿ ಸಾರ್ವಜನಿಕ ಪಾರ್ಕ್ ಜಾಗದಲ್ಲಿ ಖಾಸಗಿ ಶಾಲೆಯವರು ಶಾಮಿಯಾನ ಹಾಕಿಕೊಂಡು ಮಕ್ಕಳಿಗೆ ಪಾಠ ಮಾಡುತ್ತಿದ್ದು, ಪೋಷಕರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪಾಲಿಕೆ ಅಧಿಕಾರಿಗಳು ತುಂಬ ದುರಾಡಳಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟೊಂದು ತರಾತುರಿಯಲ್ಲಿ ಶಾಲೆನ ಮುಚ್ಚೋಂಥ ಅವಶ್ಯಕತೆ ಇರಲಿಲ್ಲ. ಈಗ ಸುಮಾರು 20 ವರ್ಷಗಳಿಂದ ಶಾಲೆ ಇಲ್ಲಿದೆ, ಇದೇ ಗ್ರಾಮದಲ್ಲಿ ನಡ್ಕೊಂಬಂದಿದೆ. ಎಷ್ಟೋ ವಿದ್ಯಾರ್ಥಿಗಳು ಅಲ್ಲಿಂದ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಅಂಥ ಒಂದು ಶಾಲೆನ ಅತ್ಯಂತ ಶೀಘ್ರದಲ್ಲಿ ಬಂದ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಅವರಿಗೆ ಒಂದು ಸರ್ಕಾರಿ ನೋಟಿಸ್ ಆದರೂ ತಲುಪೋದಾಗಿತ್ತು. ಇಲ್ಲಾಂದರೆ ಅವರಿಗೆ ಕಾಲಾವಕಾಶ ಕೊಟ್ಟು 2 ತಿಂಗಳು 3 ತಿಂಗಳು ಕಾಲಾವಕಾಶ ಕೊಟ್ಟು, ನೀವು ಮಕ್ಕಳದ್ದು ಎಕ್ಸಾಮ್ ಮುಗಿಯೋವರೆಗೆ ಏಪ್ರಿಲ್ ಮೇವರೆಗಿನ ಕಾಲಾವಕಾಶ ಕೊಟ್ಟು, ಎಕ್ಸಾಮ್ ಆದ ತಕ್ಷಣ ನೀವು ಶಾಲೆಯನ್ನು ತೆರವುಗೊಳಿಸ್ರಿ ಅಂತೇಳಿ ಅಧಿಕಾರಿಗಳು ಅವಕಾಶ ಮಾಡಿಕೊಡ್ಬೋದಾಗಿತ್ತು. ಬಟ್ ಯಾವುದೇ ರೀತಿಯ ಮಾನವೀಯತೆ ಇಲ್ದಂಗೆ ಸಣ್ಣ ಮಕ್ಕಳನ್ನೆಲ್ಲ ಹೊರಗೆ ಎಳೆದಾಕಿ, ಅಲ್ಲಿರ್ತಕ್ಕಂಥ ಟೀಚರ್ಸ್ಗಳನ್ನೆಲ್ಲ ಶಾಲೆಯಿಂದ ಹೊರಗೆ ಎಳೆದಾಕಿ ಇಷ್ಟೊಂದು ದೌರ್ಜನ್ಯ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಶಾಲೆನ ತಾತ್ಕಾಲಿಕವಾಗಿ ನಾವಿಲ್ಲಿ ಪಾರ್ಕ್ ಒಳಗೆ ಒಂದು ಮಾಡ್ತಾ ಇದ್ದಾರೆ. ಬಟ್ ಅದು ಪರ್ಮನೆಂಟ್ ಅಲ್ಲ. ಪರ್ಯಾಯ ವ್ಯವಸ್ಥೆ ಆಗೋವರೆಗೂ ಮಾತ್ರ 2-3 ದಿನ ಕಾಲಾವಕಾಶ ಕೇಳಿದ್ದೀವಿ, ಅಷ್ಟು ಕೊಟ್ಟಿದ್ದಾರೆ. ಹಾಗಾಗಿ ಪಾರ್ಕಲ್ಲಿ ಅದನ್ನು ಸದ್ಯಕ್ಕೆ ನಡೆಸ್ತಾ ಇದ್ದೀವಿ. ಈ ರೀತಿ ಅವ್ಯವಸ್ಥೆ ಆಗಲಿಕ್ಕೆ ಕಾರಣ ಇದು 31ನೇ ವಾರ್ಡ್ಗೆ ಸಂಬಂಧಪಟ್ಟಂಥ ಜಾಗ ಆಗಿತ್ತು. ಮೊದಲನೇದು 31ನೇ ವಾರ್ಡ್ಗೆ ಇಲ್ಲಿ ಉಳಿದಂಥ ಬಿಟ್ ಆಫ್ ಲ್ಯಾಂಡ್ ಇದು. ಅಲ್ಲಿ 15 ಅಡಿ ಅಗಲ ಮತ್ತು ಸಂಪೂರ್ಣ ಉದ್ದ ಉಳಿದಿತ್ತು. ಅದು ಸರ್ವೆ ಮಾಡಿದಾಗ, ನಮ್ಮ ಪಾಲಿಕೆಯವರು ಸರ್ವೆ ಮಾಡಿದಾಗ, ಸರ್ವೇಯರ್ ಬಂದು ಸರ್ವೆ ಮಾಡಿದಾಗ ಉಳಿದಂಥ ಜಾಗ ಅದು. ಆ ಉಳಿದಂಥ ಜಾಗನ ನಾವು ಏನು ಮಾಡಿ ಇಲ್ಲಿನ ಮುಖಂಡರುಗಳಿಗೆ, ಇಲ್ಲೇನು ಕಾರ್ಪೊರೇಟರ್ಗಳು ಮುಖಂಡರುಗಳು ಏನಿದ್ರಲ್ಲ ಅವರಿಗೆಲ್ಲ ನಾವು ಮನವಿ ಮಾಡಿದ್ವಿ. ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ 31ನೇ ವಾರ್ಡಲ್ಲಿ ಇರ್ತಕ್ಕಂಥ ಅಂಗವಿಕಲರಿದ್ದಾರೆ, ವಿಧವೆಯರಿದ್ದಾರೆ, ಸುಮಾರು ಜನ ನಿರಾಶ್ರಿತರಿದ್ದಾರೆ, ಮನೆ ಇಲ್ದಂಥವ್ರು ಇದ್ದಾರೆ, ಬಾಡಿಗೆ ಮನೇಲಿ ಎಷ್ಟೋ 100 ಜನ ವಾಸ ಮಾಡೋರಿದ್ದಾರೆ, ಆಮೇಲೆ ಮನೆ ಕೆಲಸ ಮಾಡೋಂಥ ಮಹಿಳೆಯರಿದ್ದಾರೆ. ಅವರಿಗೆ ಇಲ್ಲಿರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡ್ರಿ ಅನ್ನೋ ಒಂದು ಉದ್ದೇಶ ಇಟ್ಟು ನಾವು ಮಾಡಿದ್ವಿ. ಬಟ್ ಈಗ ಆಗಿರ್ತಕ್ಕಂಥ ಅವಸ್ಥೆ ನೋಡಿದರೆ ಎಲ್ಲೋ ಆ ಕಡೆ ಸರ್ಕಾರಿ ಜಾಗದಲ್ಲಿ 41ನೇ ವಾರ್ಡಲ್ಲಿ ಸರ್ಕಾರಿ ಜಾಗದಲ್ಲಿ ಅಂದರೆ ಪಾರ್ಕಲ್ಲಿ ಮನೇನ ಕಟ್ಕೊಂಡು ಜೀವನ ಮಾಡ್ತಾಯಿದ್ರು ಅವರು. ಪಾರ್ಕ್ ಜಾಗ ಅಂತ ಗೊತ್ತಿದ್ದು ಕೂಡ ಪಾರ್ಕಲ್ಲಿ ಕಟ್ಟಿದ್ದಾರೆ. ಅದು ಕೋರ್ಟ್ ಆದೇಶ ಬಂದ ನಂತರ ಅವರಿಗೆ ಅಲ್ಲಿಂದ ತೆರವುಗೊಳಿಸಿದ್ದಾರೆ. ತೆರವುಗೊಳಿಸಿ ಆದ ನಂತರ ಬೇರೆ ಕಡೆ ಜಾಗದ ವ್ಯವಸ್ಥೆನೂ ಮಾಡಿದ್ರಂತ ಅವರಿಗೆ. ನಾವು ನಮ್ಮನ್ನ ಎದುರುಗಡೆ ಅಲ್ಲ, ಬೇರೆ ಹೇಳಿದ್ದಂಥ ಮಾತುಗಳು, ಬೇರೆ ಕಡೆ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಬೂದಾಳ್ ರೋಡಲ್ಲಿ ಎಲ್ಲೋ ಒಂದು ಕಡೆ. ಬಟ್ ಅಲ್ಲಿಗೆ ಅದು ಜಾಗ ಸರಿ ಇಲ್ಲ, ನಾವು ಅಲ್ಲಿ ಹೋಗಲ್ಲ ಅಂತೇಳಿ ಅದನ್ನ ತಿರಸ್ಕಾರ ಮಾಡಿ ಇಲ್ಲಿರ್ತಕ್ಕಂಥ ಬಡವರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿ ಅವ್ರುಗಳಿಗೆ ಬಂದು ಇಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ನಮ್ಮ ನಾಗರಿಕರ ಪರವಾಗಿ, ನಮ್ಮ ಎಸ್ಒಜಿ ಕಾಲೋನಿ 31ನೇ ವಾರ್ಡಿನ ಎಲ್ಲ ನಾಗರಿಕರ ಹಾಗೂ ಮಹಿಳೆಯರ ಪರವಾಗಿ ನಾನು ಇದನ್ನು ವಿರೋಧ ಮಾಡ್ತೇನೆ, ನೇರವಾಗಿ ಖಂಡಿಸ್ತೇನೆ. ಇದು ಎಸ್ಒಜಿ ಕಾಲೋನಿ ಅಂತ. ಇದು ಈ ಸ್ಕೂಲ್ 22 ವರ್ಷ ಆತ ಇಲ್ಲಿ ಸ್ಕೂಲ್ ಇರೋಕತ್ತಿ. ನಿನ್ನೆ ರೋಡ್ ಮೇಲೆ ಕಟ್ಟ್ಯಾರಂದು ಏಕ್ದಮ್ ಬಂದು ಕಮಿಷನರು ಮತ್ತು ತಹಸೀಲ್ದಾರು ಆ ಸ್ಕೂಲ್ ಮಕ್ಕಳಿದ್ದಾಗ ಹೊರಗೆ ಕಳಿಸಿ ಅದು ಕೆಡಬೇಕಾದ್ರೆ ಒಂದು ಮಗುಗೆ ಹೊಡೆತ ಬಿದ್ದೈತೆ ಅಂತ ಹೇಳ್ತಿದ್ದಾರೆ. ಅವ್ರು ಹೋಗಿ ಕೂಡಲೇ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಯ್ತು, ಸೇರಿಸಿಲ್ಲ. ಅದು ಸೇರಿಸಿದ್ರೆ ಆ ಮಗುಗೆ ಮುಂದೆ ಏನಾದರೂ ಇವರು ಕಮಿಷನರು ಮತ್ತು ತಹಸೀಲ್ದಾರ ಹೊಣೆ ಅದಕ್ಕೆ. ಆದ್ದರಿಂದ ನಮ್ಮ ಈ ಏರಿಯಾದಲ್ಲಿ ಈಗ ಅದು ಸ್ಕೂಲ್ ಇಲ್ದಕ್ಕೆ ಪರೀಕ್ಷೆ ಅವರು ಕೇಳ್ಕೊಂಡ್ರು, ರೋಡ್ ಮೇಲೆ ಕಟ್ಟಿದ್ದು ನಮ್ಮ ತೆಪ್ಪಾಗೈತಿ, ನಮಗೆ ಒಂದು 2 ತಿಂಗಳು ಟೈಮ್ ಕೊಡ್ರಿ ಸ್ಕೂಲಿಗೆ. ನಾವು ಒಂದು ಮಾನೋದಿಷ್ಟೇ, ನೀವು ರೋಡ್ ಮೇಲೆ ಕಟ್ಟಿರಿ, ನಾವು ಒಂದು ಸಲ ಇರೋದು ಮಾಡಿ ಅದು ಕೆಡಿಸಿದ್ವಿ ರೋಡಿಗೆ ಬಿಟ್ಟಿರೋದೊಂದು. ಆಮೇಲೆ ಮಾನವತೆ ರೀತಿಯಲ್ಲಿ ನಾವು ಹೇಳಿದ್ವಿ, ನೋಡಿರಿ ಮಕ್ಕಳು ಸಣ್ಣ ಮಕ್ಕಳು ಇನ್ನೊಂದು 2 ತಿಂಗಳು ಅಂತ ಅವ್ರು ಕೇಳಿದರು. ನಾವು ಕೇಳಿದ್ವಿ, ಆದರೂ ಅದನ್ನು ದೌರ್ಜನ್ಯಲ್ಲೇ ಓಡಿಸ್ದಂಗೆ. ಒಟ್ಟಿನಲ್ಲಿ ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಪಾಲಿಕೆ ಜಾಗದಲ್ಲಿದ್ದ ಶಾಲಾ ಕಟ್ಟಡವನ್ನ ತೆರವು ಮಾಡಿದ್ದು, ಇದೀಗ ಮಕ್ಕಳ ಭವಿಷ್ಯ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿರೋದಂತೂ ಸುಳ್ಳಲ್ಲ.